ಇದು ಯಾರು? ಏನೋ ಒಂಥರ ವಿಚಿತ್ರ ಡ್ರೆಸ್ ಇದೆಯಲ್ಲ ಅಂತಂದ್ರ, ಇವನು ನಮ್ಮ ಪ್ರಹಸನದ ಆಧಾರ ಸ್ತಂಭಗಳಂತಿರುವ ಪಾತ್ರಗಳಲ್ಲಿ ಒಂದು. ಯಾರು ಬರೆದ ಕಂದ ಬೆಚ್ಚೆಯು ಕೊನೆಗೇನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ಬೆಚ್ಚೆಯು. ಇವನು ಕೂಡ ಒಂದು ರೀತಿ ಹೆಲ್ಮೆಟ್ ಹೇಮಂತನ ಜಾತಿಯವನೇ, ಆದ್ರೆ ಇವನು ಜೀವಂತ ಅಲ್ಲ, ದಿವಂಗತನೇ. ಗ್ಲೌಸ್ ಗೋಪಾಲ ಅಂತ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ದಿಕ್ಕು ದಾರಿ ತೋಚಲೇನೆ, ಕಾಲ ಕಳೆಯೋ ಇರ. ಇವನ ಹೆಸರು ಬಸವ ಅಂತ, ಅಲಿಯಾಸ್ ಬೂಟ್ ಬಸವ ಅಂತ. ಇವನು ಈ ಟೀಮ್ನ ಅಂದ್ರೆ ದಿವಂಗತರ ಟೀಮ್ನ ಕೊನೆಯ ಸದಸ್ಯ. ಈ ಮೂವರು ಒಳ್ಳೆಯ ಸ್ನೇಹಿತರು, ಜೀವಂತ ಇದ್ದಾಗಲೂ ದಿವಂಗತ ಆದ್ಮೇಲೆ. ಇವ್ರು ಯಾರು, ಇವ್ರ ಕಥೆ ಏನು, ಇವ್ರ ವ್ಯಥೆ ಏನು, ಇವ್ರ ಹೆಸರಿನ ಮುಂದಕ್ಕೆ ಹೆಲ್ಮೆಟ್, ಬೂಟು, ಗ್ಲೌಸು ಅಂತೆಲ್ಲ ಪ್ರಿಫಿಕ್ಸ್ ಸೀರೀಸು ಅಂತ ತಿಳ್ಕೋಬೇಕಾ? ಬನ್ನಿ ನೋಡೋಣ. ಗುರು ತುಂಬಾ ಬೋರ್ ಆಗ್ಬಿಟ್ಟಿದೆ ಗುರು. ಹೌದಾ ಶಿಷ್ಯ, ಅದೇನೋ ಮಾಡೋದು. ಹೌದ್ಲೇ ಮಗ, ಬಾಳ ಬೋರ್ ಆಗೈತಿ. ಬದುಕಿದ್ದಾಗ ಕಂಪ ದುಡ್ದ ಬೋರ್ ಆಗೈತಿ. ಸತ್ ಮ್ಯಾಲ ಬಿಸಾಚ ಆಗಿ ತಿರ್ಗಾಡ್ ಬೋರ್ ಆಗೈತಿ. ಏನ್ಲೇ ಮಾಡೋದು ಈಗ? ಎಲ್ಲ ಸೇರಿ ಟ್ರಿಪ್ ಹೋಗೋಣಲ್ಲೇ. ಹೌದು ಮಗ, ಟ್ರಿಪ್ ಹೋಗೋಣ. ಎಲ್ಲಿಗೆ ಹೋಗೋದು? ಹೌದ್ಲೇ, ಎಲ್ಲಿ ಹೋಗೋಣ? ಗೋವಾಕ್ ಹೋಗೋಣ ಶಿಷ್ಯ. ಅಲ್ಲಿ ಎಣ್ಣೆ ಫುಲ್ ಕಡಿಮೆ ಇರುತ್ತೆ, ಬೀಚ್ ಬೇರೆ ಇರುತ್ತೆ, ಬೀಚ್ ತುಂಬಾ ಫಾರಿನರ್ಸ್, ಮಸಾಜ್ ಮಾಡಿಸ್ಕೋಬಹುದು, ಫುಲ್ ಎಂಜಾಯ್ ಮಾಡೋ ಶಿಷ್ಯ. ಬದುಕಿದಾಗ ಅಂತೂ ಹೆಂಡತಿ ಕಾಟಿಗೆ ಇಲ್ಲಿ ಹೋಗೋದಾಗ್ಲಿಲ್ಲ, ಎಂಜಾಯ್ ಮಾಡೋದಾಗ್ಲಿಲ್ಲ. ಸತ್ಮ್ಯಾಗ ಹೋಗಿ ಎಂಜಾಯ್ ಮಾಡೋಣಲ್ಲೇ. ಲೇ ಗೋಪಾಲ, ನೀ ಹೇಳೋದೇನೋ ನಿಜ ಇದೆ, ಆದ್ರೆ ಈ ಸ್ಥಿತಿಯಲ್ಲಿ ಏನೋ ಮಾಡ್ಲಿಕ್ಕಾಗುತ್ತೆ. ಮನುಷ್ಯ ಒಂದ್ಸಲ ಸತ್ ಮೇಲೆ ಎಲ್ಲಾ ಮುಗಿದು ಹೋದಂಗೆ. ಹಾಗೆ ಏನಾರ ನೀನ್ ಮಾಡ್ಬೇಕಾಗಿದ್ರೆ ಅದು ಬದುಕಿದ್ದಾಗೆ ಮಾಡ್ಬೇಕಾಗಿತ್ತು ಕಣೋ. ಸತ್ ವಿಶೇಷ ನಮ್ಗೆ ಈ ಗೋವಾನು ಒಂದೇ, ಆ ಅಮೆರಿಕಾನು ಒಂದೇ, ನಮ್ಮ ಮನೆಗೆ ಹೆಂಡತಿ ಕಾಟನು ಒಂದೇ, ಆ ಫಾರಿನ್ ಬಿಗೆ ಮಸಾಜು ಒಂದೇ ಕಣ. ಶಿಷ್ಯ ಸಿಕ್ಕಾಪಡ್ತಾನೆ ಏನಲ್ಲಿ ಇತ್ತು. ಹೀಗೆ ನಮ್ಮ ಪ್ರಹಸನದ 3 ಆಧಾರ ಸ್ತಂಭಗಳು ಚಿಂತೆಗೆ ಒಳಗಾಗಿ ದುಃಖದಲ್ಲಿರುವಾಗ ನಮ್ಮ ಪ್ರಹಸನದ 4ನೇ ಆಧಾರ ಸ್ತಂಭದ ಪ್ರವೇಶವಾಗುತ್ತೆ. ಇವನು ನಮ್ಮ ಪ್ರಹಸನದ ಹೀರೋ. ಈ ಪ್ರಹಸನದಲ್ಲಿ ಇವನು ಕೆಲಸದಲ್ಲಿ ತೊಡಗಿರುವ ಪ್ರತಿಯೊಬ್ಬ ಕಾರ್ಮಿಕನ ಪ್ರತಿರೂಪವಾಗಿ ಕಾಣಿಸಿಕೊಳ್ತಾನೆ. ಇವನ ಹೆಸರು ಮಿಸ್ಟರ್ ಸುರಕ್ಷತೆ. ಫುಲ್ ಜೋಶಲ್ಲಿದ್ದಾನೆ. ಸಂತೋಷಕ್ಕೆ ಜೋಶಲ್ಲಿ ಬರ್ತಾ ಇದ್ದಾನೆ. ಹೌದು ಮಗ, ಯಾರೋ ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಬನ್ನಿ ವಿಚಾರಿಸೋಣ. ಬರ್ಲಿ ಬಾ. ಯಾರು ಯಾರು ನೀನು, ಎಲ್ಲಿಂದ ಬಂದೆ ಯಾವೂರು? ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು? ಬದುಕಿದ್ದ ಜನರು ಇನ ಯಾರು ಬರರು, ಬದುಕಿದ ಜನರು ಇನ ಯಾರು ಬರರು, ಬಂದವರು ಬದುಕಲಾರು. ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದು. ಯಾರು ಕಾಣಿಸ್ತಾ ಇಲ್ವೇ? ಏನೋ ನಿನಗೇನು ಕಾಣಿಸ್ತಾ ಇಲ್ವಾ? ಈಗ ಕಾಣಿಸ್ತೀವಿ ನೋಡು. ಯಾರು ನೋಡ, ತೇಳ್ತಾ ಇದ್ದೀರಾ?
ಬಿಟ್ಬಿಡಿ ಸರ್, ಹಂಗೇನ್ ಮಾಡ್ಬಿಡಿ ಸರ್, ಬಿಟ್ಬಿಡಿ. ಬಿಡ್ತೀವಿ ಆದ್ರೆ ಫಸ್ಟ್ ನೀನ್ ಯಾರು ಅಂತ ಹೇಳು, ಆಮೇಲೆ ಬಿಡ್ತೀವಿ. ಸರ್, ನನ್ನ ಹೆಸರು ಮಿಸ್ಟರ್ ಸುರಕ್ಷಿತ್ ಅಂತ. ಅಯ್ಯೋ, ಅಲ್ಲಿ ಕಾಣ್ತಾ ಇದ್ದಾರಾ? ಅದೇ ಕಂಪ್ನಿನ ಕೆಲಸ ಮಾಡ್ತಾ ಇರೋದು. ಏನು, ನೀನು ಆ ಕಂಪ್ನಿ ಎಂಪ್ಲಾಯಿಯ? ನಾವು ಸಹ ಅದೇ ಕಂಪ್ನಿ ಎಂಪ್ಲಾಯ್ ಕಣಯ್ಯ. ಅಂದ್ರೆ ನಮ್ಮೂರು ದೆವ್ಗಳು ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈಗ ಸತ್ತಿ ಪಿಸಾಸಿ ಆಗಿವೆ, ಸ್ಮಶಾನದಲ್ಲಿ ಸುತ್ತಾಡ್ತಾ ಇದ್ದೇವೆ. ಹೌದಾ? ಆದ್ರೆ ನೋಡಿದ್ರೆ ಯಾಕೆ ನನಗೆ ವಿಚಿತ್ರ ಅನಿಸ್ತಾ ಇದೆ. ಯಾಕಲೇ ಕಾಮಿಡಿ ಆಗಲ್ಲ ಸರ್, ಏನೋ ದೌಗಳಂತೀರಾ, ಇದೇನು ವಿಚಿತ್ರ. ಅವ್ನ ತಲೆಯಲ್ಲಿ ಹೆಲ್ಮೆಟ್ ಇದೆ, ಅವ್ನ ಕಾಲಲ್ಲಿ ಬೂಟ್ ಬೇರೆ, ನಿಮ್ ಕೈಯಲ್ಲಿ ಗ್ಲೌಸ್ ಬೇರೆ. ನಿಜವಾಗ ನಿಮ್ ಕಥೆನೇ ಅರ್ಥ ಆಗ್ತಿಲ್ಲ ಸರ್. ನಮ್ಮೂರ್ದು ಒಂದು ದುರಂತ ಕತೆ ಕಣಯ್ಯ. ನೀನ ಕಂಪ್ನಿ ಎಂಪ್ಲಾಯಿ ಅಂತ ನಮ್ಮೂರ್ದು ಕತೆ ಹೇಳ್ತೀವಿ, ಕೇಳು. ಫಸ್ಟ್ ನನ್ ಕತೆ ಹೇಳ್ತೀನಿ, ಎಲ್ಲರೂ ಕೇಳಿ. ಆ ಮೂಲೆಯಲ್ಲಿರುವ LED TV ನೋಡಿ. ಶಿಷ್ಯ, ನೀನ್ಯಾಕೋ ಅಳ್ತಾ ಇದೀಯಾ? ನನ್ ಕಷ್ಟಕ್ಕೆ ನಾನ್ ಅಳ್ಬೇಕು, ನೀನ್ಯಾಕೋ ಅಳ್ತಾ ಇದೀಯಾ? ಸಮಾಧಾನ ಮಾಡ್ಕೋ. ನೋಡು, ನಿಮಗೇನೋ ಒಂದು ಕಾಣಿಸ್ತಾ ಇದೆ, ಆದ್ರೆ ನಂಗೆ ಏನ್ ಕಾಣಿಸ್ತಾ ಇಲ್ಲ, ಅದೇ ಬೇಜಾರ್ ಕಣೋ. ಅಷ್ಟು ಇಮ್ಯಾಜಿನೇಷನ್ ಪವರ್ ಇಲ್ಲ ನಿನ್ಗೆ. ಇಮ್ಯಾಜಿನ್ ಮಾಡ್ಕೊಳಕ್ ಹೇಳ್ತಾ ಇದೆ. ಎಲ್ಲರಿಗೂ ನನ್ ಕತೆ ಹೇಳ್ತೀನಿ, ಕೇಳಿ. ನಮ್ ಕಂಪ್ನಿಯಲ್ಲಿ ಸುರಕ್ಷತೆ ಡಿಪಾರ್ಟ್ಮೆಂಟ್ ಅವರು ತಲೆ ಹಾಕ್ಲಿಕ್ಕೆ ಹೆಲ್ಮೆಟ್ ಕೊಟ್ಟಿದ್ರು. ಆದ್ರೆ ನಾನು ಭಾರಿ ಬೇಜವಾಬ್ದಾರಿ ಮನುಷ್ಯ. ನನ್ನ ದುರಾಂಕಾರದಿಂದ ಒಂದ್ ದಿವಸ ಹೆಲ್ಮೆಟ್ ಹಾಕೊಂಡು ಹೋಗ್ಲಿಲ್ಲ. ಹೀಗಿರ್ಬೇಕಾದ್ರೆ ಒಂದಿನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೆ, ಒಂದು ಭಾರವಾದ ವಸ್ತು ನನ್ನ ತಲೆ ಮೇಲೆ ಬಿದ್ದಿ ತಲೆನೇ ಚೂರಾಗೋಯ್ತು. ಯಮನು ಸ್ವಲ್ಪನೂ ಕಾಳಜಿ ತೋರ್ಸದೆ ನನ್ನ ತಲೆಯಿಂದ ಪ್ರಾಣ ಪಕ್ಷಿನೇ ತಗೊಂಡೋದನು. ಅವತ್ತಿನಿಂದ ಇವತ್ತಿನವರೆಗೂ ನಾನ್ ಮಾಡಿದ ತಪ್ಪಿನ ಅರಿವಿಗಾಗಿ ಸತ್ತು ಪಿಶಾಚಿ ಆಗಿನಿ. ಅದ್ರ ಹೆಲ್ಮೆಟ್ ಹಾಕೊಂಡೇ ಓಡಾಡ್ತಾ ಇದ್ದೀನಿ. ಏ ಮಿಸ್ಟರ್ ಸುರಕ್ಷತೆ, ನಂದು ಒಂಥರ ಇದೇ ರೀತಿ ಕತೆ. ನನಗೂ ಸಹಿತ ಸೇಫ್ಟಿ ಡಿಪಾರ್ಟ್ಮೆಂಟ್ ಬೂಟ್ ಕೊಟ್ಟಿದ್ರು. ಆದ್ರೆ ಏನ್ ಮಾಡೋದು, ಒಂದ್ ದಿವಸ ಕಲ್ತಿರ್ಲಿಲ್ಲ. ಈಗ ಒಂದ್ ದಿವಸ ಕೆಲಸ ಮಾಡುವಾಗ ಮೇಲಿಂದ ಅಂತ ಒಂದು ಭಾರವಾದ ವಸ್ತು ಬಿಟ್ಟು ನಾನು 2 ಕಾಲಗಳನ್ನು ಕಳೆದುಕೊಂಡೆ. ಆ ಬದುಕಲು ಕಷ್ಟವಾಗಿ ಜೀವನನೇ ಬೇಸರವಾಗಿ ಆತ್ಮಹತ್ಯೆ ಮಾಡ್ಕೊಂಡು ಕಣೆಯ. ಆವತ್ತಿನಿಂದ ಇಲ್ಲಿ ತನಕ ನನ್ನ ಕಾಲಲ್ಲಿ ಬೂಟ್ ಇದ್ದೇ ಇರ್ತದೆ. ಹೇಳ್ತೀನಿ ಕೇಳಯ್ಯ. ನಾನು ಅದೇ ಕಂಪ್ನಿಯಲ್ಲಿ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾ ಇದ್ದೆ. ಯಾವ್ದಾದ್ರು ಕೆಲಸ ಮಾಡ್ಬೇಕಾದ್ರೂ ಸೇಫ್ಟಿ ಗ್ಲೌಸ್ ಹಾಕೊಳ್ಳಿ ಅಂತ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವನಿಗೆ ಸೇಫ್ಟಿ ಗ್ಲೌಸ್ ಕೊಟ್ಟಿದ್ರು. ನಾನು ಹುಮ್ಮತ್ತನದಿಂದ ಯಾವ್ದೇ ಎಲೆಕ್ಟ್ರಿಕಲ್ ಕೆಲಸ ಮಾಡ್ಬೇಕಾದ್ರೆ ಈ ಗ್ಲೌಸ್ ಒಂದ್ ದಿವಸ ಯೂಸ್ ಮಾಡ್ಲೇ ಇಲ್ಲ. ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದ್ ದಿವಸ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಯ್ತು. ಅವನ ಜೋರ ಶಾಕ್ ಹೊಡೆದು ಅಲ್ಲೇ ಪ್ರಾಣ ಬಿಟ್ಬಿಟ್ಟೆ. ಅವತ್ ನಾನು ಮಾಡಿದ ತಪ್ಪಿನ ಅರಿವಾಯ್ತು. ಅದೇ ಪ್ರಯೋಜನ ಏನಿಲ್ಲ, ನನ್ನ ಪ್ರಾಣನೇ ಹೋಗ್ಬಿಟ್ಟಿತ್ತು. ಅದಕ್ಕೆ ಅವತ್ತಿನ ಇವತ್ತಿನ ಕೈಯಲ್ಲಿ ಗ್ಲೌಸ್ ಹಾಕೊಂಡು ತಿರುಗ್ತಾ ಇದ್ದೀನಿ ಪಿಶಾಚಿ ಆದ ನಂತರ. ಅಲ್ಲ, ನಿಮ್ಮೆಲ್ಲ ನೋಡಿದ್ರೆ ಕಾಮಿಡಿ ಅನಿಸ್ತಾ ಇದಪ್ಪ. ನಮ್ ಕತೆ ನಿಮ್ಗೆ ಕಾಮಿಡಿ ಅನಿಸ್ತಾ ಇದೆಯಾ? ನಾವು ನಿಮ್ಗೆ ಫನ್ನಿಯಾಗಿ ಕಾಣಿಸ್ತಾ ಇದೀವ? ನಿನಗೇನೋ ಗೊತ್ತು ಜೀವದ ಬೆಲೆ? ನಿಮಗಿಂತ ಚೆನ್ನಾಗ್ ಗೊತ್ತು ನಮಗ್ ಜೀವದ ಬೆಲೆ ಏನಂತೆ. ಜೀವ ಕಳ್ಕೊಂಡ ನಮಗ್ ಕೇಳಿ ಜೀವದ ಬೆಲೆ ಏನಂತೆ. ನೀವೆಲ್ಲರೂ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಒಂದ್ಸಾರಿ ಹೋದ ಜೀವ ಮತ್ತೆ ಬರೋದಿಲ್ಲ. ನೆನ್ಪಿರ್ಲಿ ನಿನ್ಗೂ ಕೂಡ. ನಿಜವಾಗ್ಲೂ ಸರ್, ಕ್ಷಮಿಸ್ಬಿಡಿ ಸರ್, ಪ್ಲೀಸ್. ಈಗ ಮಾತಾಡಲೇ ಬರ್ತೀನಿ ಸರ್. ನಿಜವಾಗ್ಲೂ ಸರ್, ಕಣ್ತರಿಸ್ಬಿಟ್ಟೆ ಸರ್, ನೀವೆಲ್ಲರೂ ಕಣ್ತರಿಸ್ಬಿಟ್ಟೆ ಸರ್. ಇರ್ಲಿ ಎಲ್ಲರಿಗೂ ಹೀಗೆ ತಾನೆ ಮಳೆ ಹೋದ್ಮೇಲೆ ಬುದ್ಧಿ ಬರೋದು. ಎಷ್ಟಾದ್ರೂ ನನ್ನ ಕಂಪ್ನಿ ಎಂಪ್ಲಾಯ್ ಅಂತ ಹೇಳ್ತೀಯಾ? ಎಷ್ಟಾದ್ರೂ ಇರ್ಲಿ ತಗೋ ಈ ಹೆಲ್ಮೆಟ್. ನನ್ನ ಕಡೆಯಿಂದ ನಿನ್ಗೆ ಉಡುಗೊರೆ. ಆದ್ರೆ ಒಂದ್ ಮಾತು ನೆನಪಿರ್ಲಿ, ಡೈಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇದನ್ನ ಧರಿಸ್ಕೊಂಡು ಹೋಗೋ. ಇಲ್ಲಾಂದ್ರೆ ನಿನ್ನ ಹೆಂಡತಿ ಕೂಡ ವಿಧವೆ ಆಗ್ತಾಳೆ. ಏ ಮಿಸ್ಟರ್ ಸುರಕ್ಷತೆ, 2 ಬೂಟು 2 ಸಾಕ್ಸು 2 ನನ್ನ ಕಡೆಯಿಂದ ನಿಮ್ಗೆ ಉಡುಗೊರೆ. ನೀನ್ ಪ್ರತಿದಿನ ಕೆಲಸಕ್ಕೆ ಹೋಗಿ ತಪ್ಪದೇ ಹಾಕೊಂಡು ಹೋಗ್ಬೇಕು. ನನ್ನ ಪರಿಸ್ಥಿತಿ ಮಾತ್ರ ಹಿಂಗ್ ಬರ್ಬೋದು ಕಣೆ, ಮಾಡ್ಬಾರ್ದು. ಸರಿ ಸರ್, ನೀವು ಹೇಳಿದಾಗ ಮಾಡ್ತೀನಿ ಸರ್. ಆದ್ರೆ ಒಂದು ಕಂಡೀಷನ್. ಏನ್ ಸರ್ ಅದು? ಏನಿಲ್ಲ, 2 ಸಾಕ್ಸ್ ತೊಳೆದು ಎಷ್ಟು ವರ್ಷ ಆಯ್ತು ನನ್ನ ಜೀವನ ಹಾಕಿಕೊಳ್ಳುವಾಗ ವಾಶ್ ಮಾಡ್ಕೊಂಡು ಹಾಕೋ, ಮತ್ತೇನಿಲ್ಲ. ಸುರಕ್ಷತೆ ಏನಯ್ಯ, ಇಡಿ
ನನ್ನ ಕಡೆಯಲ್ಲಿ 2 ಗ್ಲೌಸ್ಗೆ ಗಿಫ್ಟ್. ಯಾವ ಕೆಲಸ ಮಾಡ್ಬೇಕಾದ್ರೆ ಈ 2 ಗ್ಲೌಸ್ನ ಕಂಪಲ್ಸರಿ ಯೂಸ್ ಮಾಡು. ನೀನ್ ನಂತರ 2 ಗ್ಲೌಸ್ ಹಾಕೊಳ್ಕೊಂಡು ಪ್ರಾಣ ಬಿಡಬೇಡ. ಯೂಸ್ ಮಾಡ್ತೀನಿ ಸರ್. ನಿನ್ಗೂ ನಿನ್ ಮಕ್ಕಳು ಹೆಂಡತಿ ಎಲ್ಲ ಇರ್ತಾರೆ, ಸರಿಯಾಗಿ ಕೆಲಸ ಮಾಡು. ಸರಿ ಸರ್, ಸರಿ ಸರ್. ನಿಜವಾಗ್ಲೂ ಸರ್ ಎಲ್ಲರಿಗೂ ಕೂಡಿ ನನ್ನ ಕಣ್ ತಚ್ಚಿಬಿಟ್ಟು ಸರ್. ಇವತ್ತಿಂದ ಸರ್ ಈ ಸುರಕ್ಷಾ ಸಾಧನೆ ಏನಿದೆ ನಾನು ಕೆಲಸ ಮಾಡಲ್ಲ ಮಾಡಲ್ಲ ಮಾಡಲ್ಲ. ಹೋಗಿ ಬಾ, ನಿನಗೆ ಜಯವಾಗಲಿ. ಜಯವಾಗಲಿ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ. ಹೀಗೆ ನಮ್ಮ ಹೀರೋ ರಿಯಲ್ ಹೀರೋ ಆಗಿ ಕನ್ವರ್ಟ್ ಆದ. ಅವನ ಹೆಸರಿಗೆ ತಕ್ಕಂತೆ ರಿಯಲ್ ಆಗಿ ಮಿಸ್ಟರ್ ಸುರಕ್ಷಿತ ಆದ. ಈ ಘಟನೆ ಗತಿಸಿದ ದಿನದಿಂದ ಮಿಸ್ಟರ್ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸುತ್ತಿದ್ದ. ಆ 3 ದೆವ್ವಗಳ ದುರಂತ ಕಥೆಗಳು ಮಿಸ್ಟರ್ ಸುರಕ್ಷತೆಯ ಪ್ರತಿ ಕೆಲಸ ಬೇರೆ ಬಹಳ ಇದೆ. ಏನ್ ಮಾಡ್ತಾರೆ? ಯಮಹ 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 ಯಮಹ. ಎಲೆ ಪಾಪಿ ಮಾನವನೇ, ಆ ಸೃಷ್ಟಿಕರ್ತ ನಿನ್ನನ್ನು ಈ ಭೂಮಿ ಮೇಲೆ ಹುಟ್ಟಿಸಿದ್ದು ಇಲ್ಲಿಯ ನೆಲ, ಜಲ, ಪರಿಸರವನ್ನು ಆನಂದಿಸಿ ಮುಕ್ತಿ ಹೊಂದಲೆಂದು. ಆದರೆ ನೀನು ಆ ಸೃಷ್ಟಿಕರ್ತನ ನಿಯಮವನ್ನೇ ಗಾಳಿಗೆ ತೋರಿ ದುರಾಸೆಯಿಂದ ಜಲಮಾಲಿನ್ಯ, ವಾಯು ಮಾಲಿನ್ಯ ಅಂತ ಇಡೀ ಪರಿಸರವನ್ನೇ ನಾಶ ಮಾಡಿದ್ದಲ್ಲದೆ ಇಡೀ ಪ್ರಾಣಿ ಸಂಕುಲಕ್ಕೆ ಸಂಚಕಾರ ತಂದಿರುವೆ. ನಿನ್ನ ಸುತ್ತಲೂ ಒಂದು ತೆರನಾದ ಮಾರಕ ವಾತಾವರಣವನ್ನು ಸೃಷ್ಟಿಕೊಂಡಿರುವೆ. ಆ ಮೃತ್ಯು ಕುಪ್ಪಕ್ಕೆ ಇಂದು ನೀನೇ ಬಲಿಯಾಗಿರುತ್ತಿರುವೆ. ಇದ ಮಾನವ, ಈಗ ನಿನ್ನ ಈ ಭೂಮಿಯ ಮೇಲಿನ ಆಯುಷ್ಯ ಮುಗಿದು ಹೋಯಿತು. ನಡಿ ಯಮಪುರಿಗೆ, ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುತ್ತೇನೆ. ಇದೇ ತಲೆಗೆ ಅಲ್ಲವೇ ನಿನಗೆ ಪೆಟ್ಟು ಬಿದ್ದಿದ್ದು, ಅಲ್ಲಿಂದಲೇ ನಿನ್ನ ಪ್ರಾಣವನ್ನು ಎತ್ತಿಕೊಂಡು ಹೋಗುತ್ತೇನೆ. ಎಲ್ಲ ಯಮ ಪಾಶವೇ, ಹೋಗಿ ಆತರ ಪ್ರಾಣವನ್ನು ಎತ್ತಿಕೊಂಡು ಬಾ. ಅರೆ ಹೋಗು ಯಮಪಾಶ. ಮತ್ತೆ ನನಗೆ ಅಪಶಕುನವೇ? ಏನಾಗಿದೆ ಯಮಪಾಶ? ಈ ಸರಿ ಹೋಗಿ ಆತನ ಪ್ರಾಣವನ್ನು ಎತ್ತಿಕೊಂಡು ಬಾ. ಅರೆ ಮತ್ತೊಮ್ಮೆ ಅಪಶಕುನವೇ? ಇದೇನು ಹೆಲ್ಮೆಟ್ ಅಡ್ಡ ಬರುತ್ತಿದೆ? ನನ್ನ ಯಮಪಾಶಕ್ಕೆ ಈ ಹೆಲ್ಮೆಟ್ ಅಡ್ಡ ಬರುತ್ತಿದೆಯೇ? ಇರಲಿ, ಮತ್ತೆ ಬಂದೇ ಬರುತ್ತೇನೆ. ಎಲೆ ಮಾನವನೇ, ಇಂದು ಈ ಹೆಲ್ಮೆಟಿನಿಂದಾಗಿ ನಿನ್ನ ಪ್ರಾಣ ಉಳಿಯಿತು. ಇರಲಿ, ಮತ್ತೆ ಬರುತ್ತೇನೆ. ನೀನೆಲ್ಲಿ ಹೋಗುತ್ತೀಯ? ಈ ಮೃತ್ಯುಕೂಪದಲ್ಲಿ ಇದ್ದೇ ಇರುತ್ತೀಯ. ನಿನ್ನನ್ನು ಬಂದು ಹೊತ್ತೊಯ್ದೇ ಒಯ್ಯುತ್ತೇನೆ. ಮತ್ತೆ ಬರುತ್ತೇನೆ, ಎಚ್ಚರವಿರಲಿ. ಯಮಹ ಯಮಹ. ಹಲೋ ಮೇಡಮ್. ಹೇಳಿ ಸರ್, ಇದೊಂದು ಮೋಟ್ರೆಕ್ಸ್ ಕೆಲಸ ಸರ್. ಹೌದಾ? ಬಂದು ವರ್ಕ್ ಪರ್ಮಿಟ್ ತಗೊಂಡು ಹೋಗ್ಬಿಡೋಲ್ಲ? ಬೇಡ ಸರ್, ಬೇಡ ಸರ್. ಒಂದು ಪೇಜ್ ಲಕ್ ಲೂಸ್ ಆಗಿದೆ, ಟೈಪ್ ಮಾಡ್ತೀನಿ ಸರ್. 5 ನಿಮಿಷ ಸರ್. ಒಂದು ಕಾರ್ಡ್ ಬೇಕು ಸರ್. ಮತ್ತೆ ಅಲ್ಲ, ಒಂದು ಕಾರ್ಡ್ ವೇಸ್ಟ್ ಆದ್ರೆ ಏನು ನಿಗಮಕ್ಕೆ ಪ್ರಾಬ್ಲಮ್ ಆಗಲ್ಲ. ಒಯ್ದು ಬಿಟ್ಟಿದ್ರೆ ಒಳ್ಳೇದು. ಸರಿ ಸರ್, ಇಂಥವೆಲ್ಲ ಎಕ್ಸ್ಪರ್ಟ್ ಸರ್. ನಾವು ಮಾಡ್ತೀವಿ ಸರ್. ನೀವು ಆಯ್ತಾಯ್ತು. ಓಕೆ, ಥ್ಯಾಂಕ್ ಯು ಸರ್. ಹಲೋ, ಹಲೋ ವಿಸಿವರೇ, ಹಾಂ ಎಸಿದ್ದೀನಿ, ಹೇಳಿ. ಇಲ್ಲಿ ಸ್ವಲ್ಪ ಟ್ಯಾಂಕ್ ಎಲ್ಲ ಕಡಿಮೆ ಆಗಿದೆ, ಮೋಟರ್ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಡ್ರಿ. ಹೌದಾ? ಒಂದು ನಿಮಿಷ. ಧರ್ಮ ಯಾಮ ಧರ್ಮ ಅಂತ ಹೇಳಿದೆ, ಬಂದೇ ಬರುತ್ತೇನೆಂದು. ಈಗ ಬಂದೆ. ಇದೇ ಕೈಗೆಲ್ಲವೇ ನಿನಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಿದ್ದು. ಅಲ್ಲಿಂದನೇ ನಿನ್ನ ಪ್ರಾಣವನ್ನು ಹೊತ್ತೊಯ್ಯುತ್ತೇನೆ. ಹೋಗು ಯಮಪಾಶ. ಅದ್ಯಾವ ಶಕ್ತಿ ನಿನಗೆ ಈ ಬಾರಿ ಅಡ್ಡ ಬರುತ್ತಿದೆಯೋ ನಾನು ನೋಡಿಯೇ ಬಿಡುತ್ತೇನೆ. ಹೋಗಿ ಆತನ ಪ್ರಾಣವನ್ನು ಎತ್ತಿಕೊಂಡು ಬಾ.
ಇದೇನಿದು ಮತ್ತೊಮ್ಮೆ ಅಡ್ಡ ಬರುತ್ತಿದೆ. ಯಾವ ಉಪಕರಣವಿರಬಹುದು? ಸೇಫ್ಟಿ ಗ್ಲೌಸ್ ಇರಲಿ. ಕಾಲಿನಿಂದ ಸರ್ಕಿಟ್ ಆಗಿರುತ್ತದೆ. ಅಲ್ಲಿಂದಲೂ ಪ್ರಾಣವನ್ನು ಎತ್ತಿಕೊಂಡು ಬರುತ್ತೇನೆ. ಅರೆ ಇದೇನಿದು ಸೇಫ್ಟಿ ಶೂ? ಇದ್ಯಾವ ಪರಿಯ ಸುರಕ್ಷತೆ? ನನ್ನಿಂದಲೂ ತಪ್ಪಿಸಿಕೊಳ್ಳುವಂತಹ ಸುರಕ್ಷತೆ. ಭಲೆಯ ಮಾನವ, ಮೆಚ್ಚಿದೆ ನಿನ್ನ ಸುರಕ್ಷಾ ಉಪಕರಣಗಳನ್ನು. ಏನೀ ಹೆಲ್ಮೆಟ್, ಏನೀ ಗ್ಲೌಸು, ಏನೀ ಬೂಟು, ಅದೇ ಅಲ್ಲದೆ ನೂರಾರು ಉಪಕರಣಗಳಂತೆ. ಸೇಫ್ಟಿ ಗ್ಲಾಸು, ಇಯರ್ ಪ್ಲಗ್ ಅಂತೆ. ಮೇಲೆ ಮಾನವ, ಮೆಚ್ಚಿದೆ ನಿನ್ನ ಸುರಕ್ಷಾ ಉಪಕರಣಗಳನ್ನು. ಎಲೆ ಪಾಪಿ ಮಾನವರೇ, ಈಗ ಕೇಳಿ, ಎಂದು ನೀವು ಈ ಸುರಕ್ಷತಾ ಉಪಕರಣಗಳನ್ನು ಬಿಟ್ಟು ಕೆಲಸ ಮಾಡುವಿರೋ ಅಂದೇ ನನ್ನ ಆಗಮನ. ಎಲ್ಲಿ ಅಸುರಕ್ಷತೆ ಇರುವುದು ಅಲ್ಲಿ ಯಮಧರ್ಮ ನಿದ್ದಂತೆ. ಎಂದು ನೀವು ಸುರಕ್ಷತಾ ಉಪಕರಣಗಳಿಲ್ಲದೆ ಇರುವಿರೋ ಅಂದು ನಿಮಗೆ ಉಚಿತ ಪ್ರಯಾಣ. ನಮ್ಮಪ್ಪನಿಗೆ ನೆನಪಿರಲಿ. ನನ್ನ ಈ ಕಿರೀಟಗಿಂತ ಹೆಲ್ಮೆಟೇ ಚಂದ ಅನಿಸುತ್ತಿದೆಯಲ್ಲ, ಅದೇ ಸುರಕ್ಷತೆ. ಪ್ರಿಯ ಸ್ನೇಹಿತರೆ, ಸೇಫ್ಟಿ ಪಾಲಿಸಿ, ಇಲ್ಲಾಂದ್ರೆ ದಿವಂಗತರ ಗುಂಪಿಗೆ ರಿಜಿಸ್ಟರ್ ಆಗಿ. ಧನ್ಯವಾದಗಳು. ಪಾತ್ರ ಪರಿಚಯ. ಮೊದಲು ಯಮಧರ್ಮನಾಗಿ ಗುರುರಾಜ್ ಇಸ್ಮಿ, ಎರಡನೇದಾಗಿ ಬಸವರಾಜ್ ಮಾಲಿ, ಎಸ್ ಗೋಪಾಲ. ಬಸ್ ಸ್ಟ್ಯಾಂಡ್ ರೋಡ್ ಎಲ್ಲರೂ ಧೂಳಿರುವ ಪ್ರದೇಶದಲ್ಲಿ ಈ ಮಾಸ್ಕ್ ಅನ್ನು ಉಪಯೋಗಿಸಿ. ನಾಗೇಂದ್ರಪ್ಪ, CHP2. ಸ್ನೇಹಿತರೆ, ಎಲ್ಲಿ ಶಬ್ದದ ತೀವ್ರತೆ 80 ಡೆಸಿಬಲ್ಗಿಂತ ಜಾಸ್ತಿ ಇರುತ್ತೋ ಅಲ್ಲಿ ಏರ್ ಪ್ಲಗ್ ಧರಿಸ್ಕೊಳ್ಳಿ. ಬಸವರಾಜ್ ಬಾಲರೆಡ್ಡಿ, CHP ಮೇಂಟೆನೆನ್ಸ್. ಇಲ್ಲಿ ಯಾವುದೇ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಕೆಲಸ ಮಾಡುವಾಗ, ಯಾವುದೇ ಎಕ್ವಿಪ್ಮೆಂಟ್ ಕೆಲಸ ಮಾಡುವಾಗ ವಾಚ್ ಪರ್ಮಿಟ್ ತಗೊಂಡೇ ಮಾಡಿ. ಇಲ್ಲದೆ ಏನೂ ಕೆಲಸ ಮಾಡಬಹುದು ಪ್ಲೀಸ್. ನಾಗರಾಜ್, SG, ಯೂನಿಟ್ 192. ಯಾವುದೇ ಎಲೆಕ್ಟ್ರಿಕಲ್ ವರ್ಕ್ ಮಾಡುವಾಗ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿ.